ಯಾವುದೇ ರೆಸಿಪಿ ನಮ್ದು ಮಾಡ್ತೀರಂತ ಒಂದ್ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿ ಏನು ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ನನ್ನ ID ಚೈತ್ರ ಕಲಾಳ್ 2 ಅಂತದ. ಓಕೆ, ಸೊ ಅದ್ರದಾಗ ನನಗೆ ಮೆಸೇಜ್ ಫೋಟೋ ಹಾಕ್ರಿ, ಫೋಟೋ ಜೊತೆ ಹಾಕ್ರಿ, ನನ್ನ ಸ್ಟೋರಿದಾಗ ಮೆನ್ಷನ್ ಮಾಡ್ತೀನಪ್ಪ ನೀವು. ಸೊ ಆದಷ್ಟು ಹಸ್ಗಲ್ದಾಗೆ ಮಾಡಕ್ಕೆ ಟ್ರೈ ಮಾಡಿರಿ ಇವೆಲ್ಲ ಚಟ್ನಿಗಳು. ವಾವ್, ಎಷ್ಟು ಕ್ಯೂಟ್ ಕಾಣತ್ತದ ನೋಡ್ರಿ. ವಾವ್, ಮಮ್ಮಿ ಇಷ್ಟೆಲ್ಲ ಮೆಹನತ್ ಮಾಡ್ತಾರೆ, ಅದ್ರ ಸಲಕ್ ಅಂತಾರೆ ಒಂದು ಲೈಕ್ ಹಾಕ್ರಿ ನಾವು. ಹಾಯ್ ಮಮ್ಮ, ಏನು ಮಾಡತ್ತಿ? ನಾನು ನೋಡ್ಬಿಟ್ಟ ಚಟ್ನಿ ಮಾಡತ್ತಿ ನೋಡ್ಬಿಟ್ಟ. ಎದ್ದಂದ್ರೆ ಇದು ಪುಟ್ಟಿಕಾಯಿ ಚಟ್ನಿ ಬಿಡ. ಪುಟ್ಟಿಕಾಯಿದು ಚಟ್ನಿ ಇದು ಮಮ್ಮಿ ನೋಡ್ರಿ. ಸಣ್ಣ ಸೌಂತಿಕಾಯಿ ಅವಲ್ಲ, ಅದ್ರದ್ದು ಪುಟ್ಟಿಕಾಯಿ ಅಂತಾರೆ. ಪುಟ್ಟಿಕಾಯಿ ಅಂತಾರಂತ ನೋಡ್ರಿ. ಇದ್ರದ್ದು ಚಟ್ನಿ ಮಾಡತ್ತಾರ. ಇಲ್ಲೇನಮ್ಮ ನಿನ್ನಂತ ಮೆಣಸಿನ್ಕಾಯಿ ತೊಗೊಂಡಿ? ನನ್ನಂತ ಇದ್ರೆ ಟೇಸ್ಟ್ ಇರ್ತಾವ, ನಿಮ್ಮ ಪಪ್ಪನಂತ ಇದ್ರೆ ಟೇಸ್ಟ್ ಇರಲ್ಲ. ನನ್ನಂತ ಇದ್ರೆ ಟೇಸ್ಟಿ, ನಿಮ್ಮ ಪಪ್ಪನಂಗಿದ್ರೆ ಟೇಸ್ಟಿ ಇರಲ್ಲ. ಹೌದೌದು, ಅದಕ್ಕೆ ನನ್ನಂತ ತಗೊಂಡ್ಬಂದೆ. ಚಲೋ. ನಾನೇ ಹೋಗಿ ನೀವು ತರಸಲಕ್ ಅಂತೇಳಿ ನೀವ್ ಹೋದ್ರೆ ತಗೊಂಡ್ ಬರ್ತೀವಲ್ಲ. ಪಪ್ಪ ಹೋದ್ರ ಅಂದ್ರೆ ಆಯ್ತು, ಅರ್ಧ ದಾರಿ ಅಲ್ಲೇ ಹೇಳಿರ್ತೀರಿ ಒಳಗ್ ಮಾರ್ಕೆಟ್ದಾಗ ಹೋಗಲ್ಲ. ಹೋಗಲೇ ಇಲ್ಲವು ಎಲ್ಲ ಏನಿಲ್ಲವು ಅಂತಂತಾರ. ಅದಕ್ಕೆ ನಾ ಏನ್ ಮಾಡಿದ್ಬಿಟ್ಟ ಗೊತ್ತೇನ, ನಾನೇ ಹೋಗಿ ಅದಕ್ಕೆ ಬಿಟ್ಟ ಇವು ಮೆಣಸಿನಕಾಯಿಲಿಂದು ಏನ್ ಮಾಡತ್ತೀನಿ ಅಂತಂದ್ರು ಎಲ್ಲ ಮಸಾಲಾ ತುಂಬಿಲ್ಲ ಬಿಟ್ಟ. ನೋಡ್ರಿ ಏನ್ ಮಾಡ್ತೀರಿ ಅಂತ ಹೇಳೋದಿಲ್ಲ, ಮಾಡಿ ತೋರ್ಸ್ರಿ. ಏನ್ ಮಾಡ್ತೀವಿ ಅಂತ ಹೇಳಿ ನೋಡ್ರಿ. ಹಾ, ಕೊನೆಗೆ ತನಕ ವಿಡಿಯೋ ನೋಡ್ರಿ, ಲಾಸ್ಟ್ ತನ ವಿಡಿಯೋ ನೋಡ್ರಿ. ಲಾಸ್ಟ್ ತನ ವಿಡಿಯೋ ನೋಡ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಎಲ್ಲ ವಿಡಿಯೋಸ್ ನೋಡ್ರಿ, ಲೈಕ್ ಮಾಡ್ರಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಶೇರ್ ಮಾಡ್ರಿ. ಹಂಗೆ ಸಪೋರ್ಟ್ ಮಾಡ್ರಿ, ನಮ್ಮ ಮಮ್ಮಿಗೆ ಮತ್ತೆ ನನಗ ಸಪೋರ್ಟ್ ಮಾಡ್ರಿ. ಅಂದ್ರೆ ನಾವ್ ನೋಡ್ರಿ ಒಂದ್ ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋ ಸಲುವಾಗಲ್ರಿ ವಿಡಿಯೋ ಮಾಡಿಲ್ರಿ ಇಷ್ಟ ದಿನ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಅದಕ್ಕಂತ ಕೇಸಿಂದ ಒಂದ್ 4 ದಿನ ಆಯ್ತು ಬ್ಲಾಗ್ಸ್. ಜಾಸ್ತಿನೇ ಐತಪ್ಪ ವ್ಲಾಗ್ಸ್ ಹಾಕಿಲ್ಲ. ಬಂದಿಲ್ರಿ ನನಗ. ಜರ ಮನಿ ಇರ್ತಾವಲ್ರಿ ಅಣ್ಣ ತಮ್ಮದರೆಲ್ಲ ಇದ್ಮೇಲೆ ಹಂಗಾಗಂತ ಹೇಳ್ರಿ ಏನ್ ಬಿ ಆಗಿಲ್ರಿ ನಮಗ. ಟೆನ್ಷನ್ ಆಗಿದ್ರು, ನಮ್ಮ ಮಮ್ಮಿ ಪಾಪ ಇಬ್ರು ಟೆನ್ಷನ್ ಟೆನ್ಷನ್ ಭಾಳ ಇತ್ರಿ ನಮಗ. ಸೊ ಅದಕ್ಕ ಬ್ಲಾಗ್ ಹಾಕಿದಿಲ್ಲ. ಒಟ್ಟ ನಾವ್ ಮನೆಗೆ ಇದ್ದಿಲ್ರಿ. ಇವತ್ತೇ ನೋಡ್ರಿ ಫ್ರೀ ಇದ್ದಿದ್ದು ನಾವು. ಇಷ್ಟು ದಿವಸ ತನ ಒಂದ್ ವಾರಲ್ಲಿ ಒಟ್ಟ ಮನೇಲಿ ಇಲ್ರಿ ನಾವು. ಬರೀ ತಿರ್ಗದ ಇದೇ ನಡ್ತಿತ್ರಿ. ಈಗ ನಿನ್ನೆಲ್ಲ ದೇವ್ರ ಪುಣ್ಯ ಎಲ್ಲ ಸಾಲ್ವ್ ಆಗ್ಯದ್ರಿ. ಮತ್ ಮುಂದೆ ಏನಾಗ್ತದ ಅನ್ನೋದು ದೇವ್ರ ಮ್ಯಾಲ ಬಿಟ್ಟಿವಿ ನೋಡ್ರಿ. ದೇವ್ರ ಮೇಲೆ ಭಾರ ಹಾಕಿವ್ರಿ. ಈ ದೇವ್ರ ಒಯ್ದು ಎಲ್ಲಿ ಮುಟ್ಟಿಸ್ತಾನ ಮುಟ್ಟಿಸಿಲ್ರಿ. ಅದಕ್ಕೆಲ್ಲ ಬಿಟ್ಟ ಖರೆ ಇದ್ದವ್ರಿಗೆ ಚಲೋ ಇದ್ದವ್ರಿಗೆ ಯಾವಾಗ ಬಿ ದೇವ್ರ ಕೈ ಬಿಡಲ್ಲ. ಕೈ ಅದಕ್ಕೆ ಇದು ಚಟ್ನಿ ಮಾಡ್ತೀನಪ್ಪ. ಇದು ಚಟ್ನಿಗಿಲ್ಲ ಬಿಟ್ಟ ಶೇಂಗಾ ಹುರ್ಕೋತೀನಿ. ಸೊ ಫಸ್ಟಿಗೆ ನಮ್ಮ ಮಮ್ಮಿದು ಏನು ಚಟ್ನಿ ಮಾಡ್ತಾರಂತ, ಇದು ಚಟ್ನಿ ಸಲಕ ಶೇಂಗಾ ಹುರ್ಕೋತಾರಂತ. ಫಸ್ಟ್ ಸ್ಟೆಪ್ ಅದೇ ಅದ. ಸೊ ಎಲ್ಲ ಗ್ಯಾಸ್ ನಮ್ಮ ಮಮ್ಮಿ ಎಲ್ಲ ಸಂಜೆ ಕಡೆ ಗ್ಯಾಸ್ ಎಲ್ಲ ತೊಳ್ದಾರ ನೋಡ್ರಿ. ನಾಳೆ ಉಣ್ಣಿ ಅದರಪ್ಪ. ಉಣ್ಣಿ ಅದ ನಾಳೆಗೆ. ಹಂಗೆ ಹನುಮಾನ್ ಜಯಂತಿ ಬಿ ಅದ ನಾಳೆ. ಜಯಂತಿ ಅದ ನಾಳೆಗೆ. ಉಣ್ಣಿ ಅದರಿ ನಾಳೆಗೆ. ಆಯ್ತು ನಮ್ಮ ಊರ್ದು ಶಾಬದ್ ನಾಳೆಗೆ ತೇರ್ ಅದರಿ. ಷಡಪ್ಸ ಮುತ್ತೆಂದು ಅಲ್ಲಿಗೂ ಷಡಪ್ಸ ಸೂರ್ದು ಅದರಿ ನಮ್ಮ ಶಾಬದ್ಕ್ರಿ. ಅಲ್ಲೂ ನಾಳೆಗೆ ತೇರ್ ಅದರಿ. ಮತ್ ನಮ್ಮ ತವ್ರ ಮನಿ ದೇವ್ರದ್ದು ಅಜ್ಜಿ ಸರ್ವರ್ದು ಜಾತ್ರೆ ಅದರಿ ನಾಳೆಗೆ. ಲಾಡ್ಲಾಪುರ್ದ್ರಿ. ನಾಳೆ ನಾಡ್ದು 2 ದಿನ ದರ್ಗಾದ್ರಿ ಅಜ್ಜಿ ಸರ್ವರ್. ಅತ್ತೆಗೆ ಲೈಟರ್ ಅಲ್ಲಿ ಇಡೋಣ. ಶೇಂಗಾ ಹಿಂಡಿ ಅದಲ್ಲಮ್ಮ ಆಲ್ರೆಡಿ ಅದ ಸುಮ್ ಜನ ನಾನೇ. ಸೊ ನಮ್ಮ ಮಮ್ಮಿ ಈಗ ಸ್ಟೋರ್ ಮಾಡಿ ಇಟ್ಟಾರ. ಅದ್ರ ಬಿ ವಿಡಿಯೋ ಹಾಕಿ ಸ್ಟೋರ್ ಮಾಡಿ ಇಟ್ಟಾರಲ್ಲ, ಯಾವಾಗ ಬಿ ಆರಾಮ್ಸೆ ಪಲ್ಯ ನಮ್ಗೆ ಝಟ್ಪಟ್ ಮಾಡೋದಿತ್ತಂದ್ರೆ ಜಲ್ದಿ ಆಗ್ತದೆ. ಈಗ ಅದ್ರ ಸಲಕಂತ ಫ್ರೆಶ್ ಆಗಿ ಮತ್ತೆ ಇಲ್ಲಿ ಶೇಂಗಾ ಫ್ರೈ ಮಾಡ್ಲತ್ತಾರ. ಸೊ ನಮ್ಮ ಮನೆಗೆ ಶೇಂಗಾ ಇರ್ಲಾರ್ದ ಹಿಂಡಿ ಇರ್ಲಾರ್ದು ಯಾವ್ದು ಬಿ ಅಡುಗೆ ಆಗಲ್ಲ ನೋಡ್ರಿ. ಎಲ್ಲ ಪಲ್ಯಕ್ಕೆ ಬೇಕೇ ನಮಗೆ ಹಿಂಡಿ. ಅದಕ್ಕಂತ ನಮ್ಮ ಮಮ್ಮಿ ಅದೊಂದು ದೊಡ್ಡ ಬಾಕ್ಸ್ ಎಳ್ಳ ಮತ್ತು ಶೇಂಗಾ 2 ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಟಿರ್ತಾರೆ. ನಮ್ಮ ಶೇಂಗಾ ಹಿಂಡಿ ಇರಲಿ ಅಂದ್ರೆ ನಡೆಯಲ್ಪಟ್ಟ ತಿನ್ನಲ್ಲ ನಮ್ಮ ಮನೆ. ನಮ್ಮ ತಿಂದ್ರು ಬೇಕಲ್ಲ ನಮ್ಮ ತಂಗಿ ನಮಗೆ ಇರ್ಲಿಲ್ಲ ಅಂದ್ರೆ ನಡೀತದೆ. ನಮ್ಮ ಮಮ್ಮಿನ ಸಣ್ಣ ಮಗಳಿಗೆ ನಡೆಯಲ್ಲ ಶೇಂಗಾ ಹಿಂಡಿ ಬೇಕು. ಇವ್ರಿಗೆ ನಡೀತದ್ರಿ, ನಮಗೆ ನಡೀತದ ನೋಡ್ರಪ್ಪ. ನಾವು ಏನು ಬಿ ಡಿಮಾಂಡ್ ಮಾಡಲ್ಲ. ದೊಡ್ಡ ಮೇಡಮ್ ಅವ್ರು ಆದ್ರೆ ಸಣ್ಣ ಮೇಡಮ್ ಅವ್ರು ಇಲ್ರಿ. ನಮ್ಮ ಮನೆಗೆ ಅಂತಂದ್ರೆ ಜಾಸ್ತಿ ನಮಗೆ ಪ್ರಾಬ್ಲಮ್ ಅವ್ರದೇ ರೀ, ಇವ್ರದಿಲ್ಲ. ನೋಡು ಮತ್ತೆ ಎಷ್ಟು ಪುಣ್ಯ ಮಾಡಿದಮ್ಮ ದೊಡ್ಡ ಮಗಳು. ಎಲ್ಲ ಅಡ್ಜಸ್ಟ್ ಮಾಡಿ. ಯಾಕ ನೀವು ಮಾಡೋದಂಗ ಅದ ಬಟ. ಸೊ ಇದು ಚಲೋ ಫ್ರೈ ಮಾಡ್ಕೋಬೇಕು. ಗೊತ್ತದಲ್ಲ ಶೇಂಗಾ ಅದೆಲ್ಲ ಕಲರ್ ಚೇಂಜ್ ಆಗತ್ತಾನ ಹಾಲು ಹಂಗೆ ಈ ಥರ ಹಿಂಗೆ ಕಲರ್ ಅದು ಚೇಂಜ್ ಆಗತ್ತಾನ ಫ್ರೈ ಮಾಡ್ಕೋಬೇಕು. ಇದು ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಅದೆಲ್ಲ ಇಲ್ಲೇ ಕೂತಿದೆ
ಹಸ್ಕಲ್ದಾಗೆ ಕುಟ್ಬೋದು ನಾವು ಮಮ್ಮಿ, ಬಟ್ ಅಲ್ಲಿ ಚಟ್ನಿ ಅದು ಮಾಡ್ತಾರಲ್ಲ ಮತ್ತೆ ಒಂದು ಸ್ವಲ್ಪ ಲೇಟ್ ಆಗ್ತದೆ, ಇದೇನು ಜಲ್ದಿ ಆಗ್ತದಲ್ಲ. ಈ ಥರ ನೋಡ್ರಿ ಈಗ ಹಿಂಗೆ ಮಿಕ್ಸಿ ಮಾಡಬೇಕು, ಸಣ್ಣ ಮಾಡಬೇಕು. ಸಣ್ಣ ಪೂರ್ತಿ ಬಿ ಎಲ್ಲ ಪೌಡ್ರ್ ಇರಬೇಕು, ಅದು ಇನ್ನು ಹಂಗೆ ಸ್ವಲ್ಪ ಬಾಯ ಶೇಂಗಾ ಬರ್ಬೇಕು. ಹಾಂ, ಬ್ಯಾಗ ಶೇಂಗಾ ಬರ್ಬೇಕಂತ. ಶೇಂಗಾ ಹಿಂಡಿಗೆ ಐತಿ ಅವದಕ್ಕೆ ಇರ್ಬಿಟ್ಟ ಶೇಂಗಾ ಇದು ಇರಬೇಕು. ಬರೀ ಫುಲ್ ಎಕ್ದಮ್ ಸಣ್ಣ ಮಾಡ್ತೀನಿ ಬಿಟ್ರೆ ಟೇಸ್ಟ್ ಬರಲ್ಲ. ಹೌದು, ಜರ ಇದನ್ನೇ ಜಬಡನೇ ಇರ್ಬೇಕು ಜರ. ಸೊ ಇಲ್ಲಿ ದೊಡ್ಡ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಾರ. ಸೊ ಇವು ಪುಟ್ಟಿಕಾಯಿ ಅಂದಲ್ಲಮ್ಮ. ಹಾಂ, ಇವು ಪುಟ್ಟಿಕಾಯಿ ಕಟ್ ಮಾಡತ್ತಾರ ನೋಡ್ರಿ ಮಮ್ಮಿ. ಇದು ಭಾಳ ಚಂದ ಪಲ್ಯನೂ ಹಂಗೆ ಪಲ್ಯ ಚಲೋ ಆತದ. ಹೌದು, ಹಂಗೆ ಹಿಂಡಿ ಶೇಂಗಾದ ಹಿಂಡಿ ಅದ ಹಾಕಿ ಮಾಡ್ದೇವಲ್ಲ, ಮಸ್ತ್ ಆತದ ಪಲ್ಯ. ಸೊ ಅದಕ್ಕಿಂತ ಚಲೋ ಚಟ್ನಿ ಬಿ ಮಸ್ತ್ ಆತದ ನೋಡ್ರಿ ಇದ್ರದ್ದು. ಸೊ ಈ ಥರ ಹಿಂಗೆ ಕಟ್ ಮಾಡಬೇಕು. ಪಲ್ಯ ಮಾಡಿ ಹೆಂಗೆ ಮಾಡ್ತೀವಲ್ಲ, ಪಲ್ಯ ಉದ್ದುದ್ದು ಮಾಡ್ಬೇಕು. ಈ ಚಟ್ನಿ ಗುಂಡು ಮಾಡ್ಬೇಕು. ಈ ಥರ ಹಿಂಗೆಲ್ಲ ಕಟ್ ಮಾಡ್ಕೋಬೇಕು. ಸೊ ಇವಾಗ ಇಲ್ಲಿ ಎಲ್ಲ ಸ್ಪೈಸಸ್ ಇಷ್ಟೆಲ್ಲ ಮಸಾಲ ತೊಗೊಂಡಾರ. ಇಲ್ಲಿ ಏನಂತಾರಪ್ಪ, ಇದು ಅರಿಶಿಣ ಅದ, ಇಲ್ಲಿ ಕೆಂಪು ಖಾರ ಅದ ನೋಡ್ರಿ. ಇದು ಅಲ್ಲ ಮಮ್ಮಿ, ಮಸಾಲ ಖಾರ ಅಂತ ನೋಡ್ರಿ. ಮಮ್ಮಿ ಒಂದ್ ಸ್ವಲ್ಪ ತೊಗೊಂಡ್ ಬಂದಾರ. ಆಕ್ಚುಲಿ ಮಸಾಲ ಖಾರ ನಮ್ಮ ಮಮ್ಮಿ ಮನೆಗೆ ಮಾಡ್ತಾರ. ಕಲಸ್ ಆಗ್ಯದ ಅನ್ಕೇಸಿ ಈಗ ಅಡಿಗೆ ಸಲಕ್ ಸದ್ಯಕ್ಕಂತ ಇಷ್ಟು ಸ್ವಲ್ಪ ತೊಗೊಂಡ್ ಬಂದಾರ. ಆಮೇಲೆ ಅವೇ ಮಾಡಿಡ್ತಾರ. ಮತ್ತೆ ಇಲ್ಲಿ ಜೀರಿಗೆ ಪಾವ್ ಕಿಲೋ ಜೀರಿಗೆ ಬಿಟ್ಟ, ಸಾಸ್ವಿ ಒಂದು ಪಾವ್ ಕಿಲೋ ತೊಗೊಂಡ್ಬಿಟ್ಟ. ಪ್ಯಾಕೆಟ್ ತರ್ತಿದ್ದಲ್ಲ ಇವಾಗ ಬೇರೆ ಪ್ಯಾಕೆಟ್ ಇದ್ದಿದ್ದಿಲ್ಲ. ಇದ್ದೀವು ಸುಮ್ಮನೆ ನಾನೇ ಒಮ್ಮೆ ಈಸು ಪ್ಯಾಕೆಟ್ ಒಳಗೆ ಅದಕ್ಕಂತ ಯಾವಾಗಲೂ ಪಾವ್ ಕಿಲೋ. ಪಪ್ಪ ಹೋದನಂದ್ರೆ ಚೀಟಿ ತರ್ತಾನೆ ಬಿಟ್ಟ. ನಾ ಹೋದ್ರಂದ್ರೆ ಪಾವ್ ಕೆಜಿ ತರ್ತೀನಿ. ಸೊ ಅದು ಮೆಣಸಿನ್ಕಾಯಿ ನಮ್ಮ ಮಮ್ಮಿ ಏನೋ ಪಲ್ಯ ಮಾಡ್ತಾರಂತ. ಪಲ್ಯ ಮಾಡತ್ತೀನಿ ಮಮ್ಮಿ, ಫ್ರೈ. ಏನೋ ತಾಳಸ್ತಾರ ಅಂತ, ಜಸ್ಟ್ ಫ್ರೈ ಮಾಡ್ತಾರಂತ. ಸೊ ಅದೇ ರೆಸಿಪಿ ಈಗ ಅದು ಸ್ಟೆಪ್ ನಮ್ಮ ಮಮ್ಮಿ ಹೇಳತ್ತಾರ. ಸೊ ಫಸ್ಟ್ ಸ್ಟೆಪ್ ಇಲ್ಲೆಲ್ಲ ಏನೋ ಮಸಾಲ ಅಂತ, ಅದಕ್ಕೆ ಏನೇನು ಮಸಾಲ ಬೇಕು ಎಲ್ಲ ಫ್ರೈ ಮಾಡ್ಕೋಬೇಕಂತ ನೋಡ್ರಿ. ಇಲ್ಲಿ ಜೀರಿಗೆ ಹಾಕ್ಯಾರ ಪ್ಯಾನ್ದಾಗ. ಒಂದು ಸ್ವಲ್ಪ ಜೀರಿಗೆ ಎಲ್ಲ ನೋಡ್ರಿ ನಿಮ್ದು ಅಂದಾಜು ಎಷ್ಟು ಬೇಕು ಅಷ್ಟು ತೊಗೋರಿ. ಹಿಂಗೆ ಮೆಜರ್ಮೆಂಟ್ ನಮ್ಮ ಮಮ್ಮಿ ಏನು ಹಿಂಗೆ ಇಷ್ಟೇ ಬೇಕು ಅಂತ ಕೇಸಿಂದ ಹೇಳಿಲ್ಲ. ಒಂದು ಸ್ವಲ್ಪ ಹಾಕ್ಯಾರ. ನಿಮಗೆ ಭೀ ನೋಡ್ರಿ ಎಷ್ಟು ಬೇಕು ಅಷ್ಟು ಹಾಕಿ. ಸೊ ಇದು ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಸಾಸಿವೆ ಒಂದು ಸ್ವಲ್ಪ ತೊಗೊರಿ. ಅದು ಸಾಸಿವೆ ಜೀರಿಗೆನ ಹೆಚ್ಚಿಗೆ ತೊಗೊಂಡ್ರೆ ನಡೀತದ, ಬಟ್ ಸಾಸಿವೆ ಸ್ವಲ್ಪ ತೊಗೋರಿ. ಯಾಕಂದ್ರೆ ಅದ್ರಲಿಂತ ಅಷ್ಟೇ ಟೇಸ್ಟ್ ಕೊಡೋದು. ಮೇನ್ ಜೀರಿಗೆನೇ ಅದ. ಸೊ ಇಲ್ಲಿ ಹಸ್ಕಲ್ದಾಗ ಜೀರಿಗೆ ಅದು ಫ್ರೈ ಮಾಡಿದ್ದು ಸ್ವಲ್ಪ ಫ್ರೈ ಮಾಡ್ಯಾರ ನೋಡ್ರಿ. ಸ್ವಲ್ಪ ಅಷ್ಟೇ ಗರಂ ಆಗ್ಬೇಕಿದು. ಹಾಗೆ ಮತ್ತೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಾರ. ಮತ್ತು ಇದೊಂದು ಸ್ವಲ್ಪ ಹಿಂಗೆ ಇದು ಮಾಡಿ ಅದೊಂದು ಸ್ವಲ್ಪ ಹಾಕ್ಬಿಡ್ರಿ ಹಸ್ಕಲ್ದಾಗ. ಸೊ ಇದೆಲ್ಲ ಮಸಾಲ ನೋಡ್ರಿ, ಏನೇನು ಬೇಕಿದು ಮಸಾಲ ಫಸ್ಟ್ ಇದೆಲ್ಲ ತಗೋಬೇಕು. ಸೊ ಫಸ್ಟ್ ಇದೆಲ್ಲ ಏನು ಮಾಡಬೇಕು, ಸಣ್ಣ ಮಾಡ್ಕೊರಿ. ಈ ಥರ ಹಿಂಗೆ ಕುಟ್ಟಬೇಕು. ಬರೀ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ. ಸಾಸಿವೆ ಅದೇ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಈ ಥರ ಹರಿಬೇಕು. ಚಲೋ ಅನ್ಸ್ತದ ನೋಡ್ಬಿಟ್ಟು ಸಣ್ಣ ಐತೆ. ಸ್ಮೆಲ್ ನೋಡ್ರಿ ಅದಾಗ ಜೀರಿಗೆ ಸಾಸಿವೆದ ಫ್ರೈ ಮಾಡಿದ ಎಷ್ಟು ಚಲೋ ಸ್ಮೆಲ್ ಹೊಂಟದ. ಹಿಂಗೆ ಅರಿತೀವಲ್ಲಪ್ಪ, ಮಿಕ್ಸಿ ಒಳಗೆ ಅಷ್ಟು ಬರಲ್ಲ. ಮೇನ್ ಹಸ್ಕಲ್ದಾಗ ನಾವೇನ್ ಮಾಡ್ತೀವಿ ನೋಡ್ರಿ, ಏನೇ ಆಗ್ಲಿ ಕುಟ್ಟೋದಾಗ್ಲಿ ಮತ್ತು ಚಟ್ನಿ ಮಾಡೋದಾಗ್ಲಿ, ಏನೇ ಈ ಥರ ಹಿಂಗೆ ನಾವು ಹಸ್ಕಲ್ದಾಗ ಮಾಡ್ತೀವಿ ನೋಡ, ಅದ್ರ ಟೇಸ್ಟ್ ಬೇರೆ ಇರ್ತದೆ. ಅದ್ರ ಸ್ಮೆಲ್ ನ್ಯಾಚುರಲ್ ಸ್ಮೆಲ್ ನನಗೆ ಹೊಂಟದ ಇಲ್ಲಿ ತರ. ಸೊ ಇಲ್ಲಿ ಅದು ಮಸಾಲ ಖಾರ. ನೆಕ್ಸ್ಟ್ ಸ್ಟೆಪ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ತಗೋರಿ. ಸೊ ನೋಡ್ರಿ ನಿಮ್ಮ ರುಚಿಗೆ ಎಷ್ಟು ಉಪ್ಪು ತಿಂತೀರಿ ಅಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಈ ಥರ ಹಿಂಗೆ ಹರಿಬೇಕು. ಆಮೇಲೆ ಮತ್ತೆ ಮಸಾಲ ಖಾರ ಹಾಕಮ್ಮ. ಸೊ ಮಸಾಲ ಖಾರ ನೀವು ಮನೆಗೆ ಮಾಡಿದ್ ಭೀ ಹಾಕ್ರಿ, ಹೊರಗಿನ ಭೀ ಹಾಕ್ರಿ ನಡೀತದ. ಇನ್ನು ಮನೆಗೆ ಮಾಡಿದಂತಂದ್ರೆ ಚಲೋನೇ ಚಲೋ. ಸ್ಮೆಲ್ ಅಲ್ಲ ಕಂಟ್ರೋಲ್ ಆಗೋದು. ಈ ಥರ ಹಿಂಗೆ ಸಣ್ಣಾಗಿ ಇದು ಮಾಡ್ಕೋಬೇಕು ನೋಡ್ರಿ. ಚಲೋ ಎಣ್ಣೆ ಭೀ ಎಷ್ಟು ಚಲೋ ಬಿಟ್ಟದಲ್ಲಮ್ಮ ನೋಡ್ರಿ. ಎಣ್ಣೆ ಎಷ್ಟು ಮಸ್ತ್ ಬಿಟ್ಟದ.
ಈ ತರ ಹಿಂಗ ಹಸ್ಕಲ್ದ ಕುಟ್ಟಿ ಚಟ್ನಿ ಆಗ್ಲಿ ಏನೆಲ್ಲ ಪೌಡ್ರಿ ಈ ತರ ಹಿಂಗ ಎಣ್ಣೆ ಬಿಡ್ಬೇಕು ನೋಡ್ರಿ. ಈ ತರ ಹಿಂಗ ಎಣ್ಣೆ ಬಿಟ್ರಂದ್ರ ತಿಳ್ಕೊಬೇಕು. ಹಾ ಚಲೋ ಆಗ್ಯದ ನೋಡ್ರಿ. ಸ್ಮೆಲ್ ಖಾರದದ ಹೋಲ್ ಬಿಡು ಮುನ್ನೆ ಮತ್ತೆ ಇದು ಹಂಗದ ಯಾಕಲ್ಲ ಚಂದ ಅನಿಸ್ತು. ಎಂತೀನಿ ಸೊ ಈಗ ಇಲ್ಲಿ ನಮ್ಮ ಮಮ್ಮಿ ಅದು ಪುಟ್ಟಿಕಾಯಿ ಚಟ್ನಿ ಮಾಡತ್ತಾರ. ಯಾಕಂದ್ರೆ ಸುಮ್ಮನೆ ಹಸುವಲ್ಲಿ ಮತ್ತೆ ಇದು ಮಾಡ್ಬೇಕಂತ ಬಿಡು. ಇದೇ ಮಸಾಲ ಸೊ ಅದೇ ಮಸಾಲ ಹರ್ದಾರಲ್ಲ ಅದ್ರದಾಗೆ ಮಾಡತ್ತಾರ ನೋಡ್ರಿ ನಮ್ಮ ಮಮ್ಮಿ. ಸೊ ಇಲ್ಲಿ ಕಟ್ ಮಾಡಿದ್ದವು ಏನು ಶಾವಂತಿ ಪುಟ್ಟಿಕಾಯಿ ಅವೇನು ಕಟ್ ಮಾಡಿದ್ರಲ್ಲ ಅವಾಗೆ ಈಗ ಅದು ಹಸ್ಕಲ್ದೆ ಹಾಕಿ ಇದು ಚಟ್ನಿ. ಇದು ಏನು ಮಸಾಲ ಇದು ಮಸಾಲ ಏನ್ ಮಾಡ್ಯಾರಲ್ಲ ಅದು ಇದ್ರ ಸಲಕ. ಇದ್ರ ಸಲಕ ಇದು ಚಟ್ನಿ. ಇದು ಚಟ್ನಿ ಇದು ಬೇರೆ ಅದಕ್ಕೆ. ಇದ್ರದ್ದು ಪುಟ್ಟಿಕಾಯಿ ಚಟ್ನಿ. ಚಟ್ನಿ ಸೊ ಈ ತರ ಹಿಂಗ ಚಲೋ ಕುಟ್ಬೇಕು. ಏನು ಇರ್ಲಾರ್ದೆ ಕೊಟ್ರಿ ಏನ್ ಬಿ ಹಾಕ್ಲಕ್ ಹೋಗ್ಬೇಡ್ರಿ ಸದ್ಯಕ್ಕ. ಈ ತರ ಹಿಂಗ್ ಕಟ್ ಮಾಡಿ ಫಸ್ಟ್ ಚಲೋ ಕುಟ್ಬೇಕು. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಸೊ ಈ ತರ ಹಿಂಗ ಕುಟ್ಬೇಕು ನೋಡ್ರಿ. ಸ್ವಲ್ಪ ಕುಟ್ರಿ. ಸೊ ಕುಟ್ಟಿ ಆಮೇಲೆ ಅಬಡ ಜಬಡನೆ ಇರ್ಬೇಕು ಬಟ. ಇದು ರೊಟ್ಟಿ ಒಳಗಿಲ್ಲ ಸೊಡನೆ ಇರ್ಬೇಕಂತ. ಯಾಕಂದ್ರೆ ಇಲ್ಲ ಮಧ್ಯಾಹ್ನ ರೊಟ್ಟಿ ಮಾಡಿದ್ ಬಿಟ್ಟ ಕಡಕ್ ರೊಟ್ಟಿಗಳು. ಆ ಕಡಕ್ ರೊಟ್ಟಿ ಒಳಗೆ ಇದು ಚಟ್ನಿ, ಇದು ಮೆಣಸಿನ್ಕಾಯಿ, ಇದು ಪಲ್ಯ ಮಸ್ತ್ ಬಟ ಕಾಂಬಿನೇಷನ್. ನೋಡ್ರಿ ಮತ್ತೆ ಉಪ್ಪು ಹಾಕ್ಯಾರ ನಮ್ಮ ಮಮ್ಮಿ. ಈಗ ನೆಕ್ಸ್ಟ್ ಖಾರ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖಾರ. ಖಾರ ನೋಡ್ರಿ ನಿಮ್ಮ ಮೇಲೆ ಡಿಪೆಂಡ್. ಹೆಚ್ಚಿಗೆ ತಿಂತೀರ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆ ಹಾಕ್ರಿ. ಸಪ್ಪಗೆ ಬೇಕು ಮನೆಗೆ ಯಾರು ಬಿ ತಿನ್ನಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಾಕ್ರಿ ಖಾರ. ಇವಾಗಿಲ್ಲ ನೆಕ್ಸ್ಟ್ ಉಳ್ಳಾಗಡ್ಡಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಈ ತರ ಹಿಂಗ ಕುಟ್ಬೇಕು ನೋಡ್ರಿ. ಹಳ್ಳು ಕುಟ್ರಿ ಅದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತದಲ್ಲ ಸಿಡಿತದ ಹಂಗೆ ಖಾರ ಇರ್ತದ. ಸೊ ಅದಕ್ಕಂತ ಹಳ್ಳು ಈ ತರ ಹಿಂಗೆ ಚಮಚಲಿನ ಸ್ಪೂನ್ಲಿಂದ ಸ್ವಲ್ಪ ಒಳಗೆ ಹಿಂಗೆಲ್ಲ ಮಿಕ್ಸ್ ಮಾಡಿ ಕುಟ್ಬೇಕು. ಇದರಿಂದ ಇದು ಚಲೋ ಬಟ ತಂಪು. ಎದಕ್ಕ ಇದು ನೀರಿನ ಅಂಶ ಇರ್ತದ್ರಾಗ. ಸೊ ಅದ್ರಾಗ ಲಿಕ್ವಿಡ್ ಹಿಂಗ್ ವಾಟರ್ ಕಂಟೆಂಟ್ ಇರ್ತದಲ್ರಿ ಅದಕ್ಕಂತ ಅದು ಶಾವಂತಿಗೆ ಗತ್ಲೇನೆ ಅದೇನು ಕುಕ್ಕುಂಬರ್ ಅಲ್ಲ ಮಮ್ಮಿ. ಅದಕ್ಕೆ ಬ್ಯಾಸ್ಗೆದಾಗ ಸಮ್ಮರ್ದಾಗ ತಿನ್ಬೇಕು. ಅದೆಲ್ಲ ಚಲೋ ಬಾಡಿಗೆ ಹೆಲ್ತಿಗೆ ಚಲೋ ಅವೆಲ್ಲ. ಕುಟ್ಬೇಕು ಈ ತರ ಹಿಂಗ. ಪೂರ್ತಿ ಸಣ್ಣ ಬಿ ಏನು ಬೇಡ, ಒಡೋ ಸಡೇನ ಒಂದು ಸ್ವಲ್ಪ ಇರ್ಲಿ ಹಂಗೆ. ಸೊ ತಿನ್ನೋ ಟೈಮಿಗೆ ಬಾಯಿಗೆ ಬರಬೇಕಲ್ಲ, ಟೇಸ್ಟ್ ಬರ್ತದ. ಸ್ವಲ್ಪ ಕುಟ್ರಿ ಪೂರ್ತಿ ಸಣ್ಣ ಬಿ ಏನು ಬೇಡ. ಸೊ ಆದಷ್ಟು ಹಸ್ಕಲ್ದಾಗೆ ಮಾಡಕ್ಕೆ ಟ್ರೈ ಮಾಡ್ರಿ ಇವೆಲ್ಲ ಚಟ್ನಿಗಳು. ಇದ್ರಾಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ. ಸೊ ನಮ್ಮ ಅಜ್ಜಿ ಇದ್ರಂದ್ರೆ ಏನೇ ಚಟ್ನಿ ಇರಲಿ ಹಸ್ಕಲ್ದಾಗೆ ಕೊಡ್ತಾರವ್ರು. ಚಟ್ನಿ ಎಲ್ಲ ಏನೇ ಇಲ್ಲವ ಶೇಂಗಾದ ಹಿಂಡಿ ಬಿ ಅವ್ರಿಗೆ ಕುಟ್ಟದಿತ್ತು. ನಮ್ಮ ಅಜ್ಜಿ ಸೀದಾ ಬೈತಾರವ್ರ ಕರೆವಿ. ಹಸ್ಕಲ್ ಯೂಸ್ ಮಾಡ್ಬೇಕು ಇವೆಲ್ಲ. ಏನು ಹೊಸ ಹೊಸ ಪದ್ಧತಿಗಳು ಮಾಡ್ಲತ್ತೀರಿ ನೀವು ಅಂತ ಹೇಳ್ತಾರ ಸೀದಾ. ಮಾಡಿಟ್ಟೆಲ್ಲ ಮೈ ಬೆಳೆಸ್ಕೊತೀರಿ ನೀವು. ಬೈ ನೋಯ್ಬಾರ್ದಂತೀರಿ ನೀವು ಅಂತಂತಾರ. ನಮ್ಮ ಅಜ್ಜಿ ಭಾರಿ ಬೈತಾರ ಇವ್ರಿಗೆ. ನಿಮ್ ಚಿಕ್ಕ ಹೆಂಗಂದ್ರೆ ನನಗೆ ಹಂಗೆ ಬೈಯಲ್ಲ. ನಂದು ಹೇಳತ್ತೀನಲ್ಲ ಬಿ ಇನ್ನ ನಿನಗೆ ಕಮ್ಮಿ. ನಮ್ಮ ಚಿಕ್ಕ ಭಾರಿ ಬೈಸ್ಕೊತಾಳೆ ನೀವು. ಸೊ ನಾವೇ ನಮ್ಮ ಅಜ್ಜಿನ ವಿಡಿಯೋಸ್ ಎಲ್ಲ ಹಾಕಿದ್ದೆಲ್ಲ ಎಣ್ಣೆ ಬದ್ನಿಕಾಯಿ, ಬದ್ನಿಕಾಯಿ ನಾವು ಬದ್ನಿಕಾಯಿ ಅಂತೀವಿ ಅದು, ಮತ್ತು ಪುಂಡಿ ಪಲ್ಯ ಚಟ್ನಿ. ಸೊ ಇವೆಲ್ಲ ವಿಡಿಯೋಸ್ ಆಗಲಿ ರೀಲ್ಸ್ ಆಗಲಿ ಎಲ್ಲ. ಸೊ ಅದಕ್ಕೆಲ್ಲ ಚಲೋ ಸಪೋರ್ಟ್ ಮಾಡಿರಿ. ಲೈಕ್ಸ್ ಆಗ್ಯಾವ ಚಲೋ, ಲೈಕ್ಸ್ ಆಗ್ಯಾವ ಚಲೋ, ವ್ಯೂಸ್ ಆಗ್ಯಾವ. ಇನ್ನು ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ನೋಡ್ರಿ, ನನ್ನ ಚಾನಲ್ದಾಗ ಅದ ರೀಸೆಂಟ್ಲಿನೇ ಮಾಡಿದ್ದದ. ಸೊ ಫಸ್ಟ್ ವಿಡಿಯೋ ನನ್ನ ಲಾಂಗ್ ವಿಡಿಯೋ ನಮ್ಮ ಅಜ್ಜಿಂದ ಪುಂಡಿ ಪಲ್ಯ ಚಟ್ನಿನೇ ಇತ್ತು. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ 1 lakh ವ್ಯೂಸ್ ಆಗ್ಯಾವ. ಬಟ್ ಅದು ಆದ್ಮೇಲೆ ಇನ್ನ ತನ ನಂಗೆ ಯಾವ ಶಾರ್ಟ್ಸ್ ರೀಲ್ ಅದನ್ನ ಮಾಡಿದ್ದೆ. ವರ ಮಹಾಲಕ್ಷ್ಮಿ ದಿನ ಪೂಜೆ ಮಾಡ್ತಾರಲ್ಲ, ಸೊ ಅದೊಂದು ಮಾಡಿದ್ದೆ. ಅದು ಬಿ ಚಲೋ ಮಿಲಿಯನ್ಸ್ ಮೇಲೆ ವ್ಯೂಸ್ ಆಗ್ಯಾವ, ಲೈಕ್ ಬಿ ಚಲೋ ಸಿಕ್ಕ್ಯಾವ. ಸೊ ಹಿಂಗೆಲ್ಲ ವಿಡಿಯೋಸ್ಗಳು ನೋಡ್ರಿ, ಸಪೋರ್ಟ್ ಮಾಡ್ರಿ. ಸೊ ಹೊಸ ಹೊಸ ಕಂಟೆಂಟ್ ಎಲ್ಲ ಹಾಕ್ತೀವಿ, ಕುಕಿಂಗ್ ಆಗಲಿ ವ್ಲಾಗ್ಸ್ ಆಗಲಿ. ಸೊ ಇಲ್ಲಿ ಶೇಂಗಾದ ಹಿಂಡಿ ಬಿ ಹಾಕ್ಯಾರ ನೋಡ್ರಿ ನಮ್ಮ ಮಮ್ಮಿ. ಸೊ ಇದು ಮೇನ್ ಶೇಂಗಾದ ಹಿಂಡಿ ಬೇಕೇ ಚಟ್ನಿಗೆ. ಯಾವುದೇ ಚಟ್ನಿ ಇರಲಿ ಶೇಂಗಾದ ಹಿಂಡಿ ಇರಲೇಬೇಕು. ಸೊ ಈ ಥರ ಹಿಂಗೆ ಒಂದು ಸ್ವಲ್ಪ ಶೇಂಗಾದ ಹಿಂಡಿ ಹಾಕಿ ಇನ್ನೊಂದು ಸ್ವಲ್ಪ ಅಬಡ ಜಬಡ ಕುಟ್ಬಿಡ್ರಿ. ಮುಗಿದ ಚಟ್ನಿನೇ. ಆಯ್ತು ನೋಡ್ರಿ ಚಟ್ನಿ ಇಷ್ಟೇ. ಫುಲ್ ಒಂದು ಕ್ಲೋಸ್ ಅಪ್ದಾಗ ತೋರಿಸ್ತೀನಿ ಅದು ನಿಮಗೆ. ಮಸ್ತ್ ಕಾಣತ್ತದ.
ಸೊ ಈಗ ನಮ್ಮ ಮಮ್ಮಿ ಏನು ಮಾಡ್ತಾರ, ಇದು ಬಕೆಟ್ದಾಗ ಸ್ಟೋರಿ ಹಾಕ್ತಾರೆ. ಈಗ ಸಣ್ಣ ಬಕೆಟ್ ಇದನ್ನ ಭಾಳ ಇಷ್ಟಲ್ಲಿಂದ ತೊಗೊಂಡಿನಿ, ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ ಇದು. ವಾವ್, ವಾವ್, ಎಷ್ಟು ಕ್ಯೂಟ್ ಕಾಣತ್ತದ ನೋಡ್ರಿ ಈಗ ಬಕೆಟ್. ಚಿನಿ ಮಿನಿ ಬಕೆಟ್. ವಾವ್, ನೋಡ್ರಿ ಎಷ್ಟು ಕ್ಯೂಟ್ ಕಾಣತ್ತದ. ಸೊ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಇದು ಗಾರ್ನಿಷ್ ಮಾಡಬೇಕು ಅಂತ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಇಟ್ಬಿಟ್ರಿ, ಆಯ್ತು. ಹೊಸ ವರ್ಷ ಊಟ ಮಾಡೋ ಟೈಮಿಗೆ ಮಸ್ತ್ ಕಡಕ್ ರೊಟ್ಟಿ ಒಳಗ. ಸೊ ಹಾ, ಇದು ನೋಡ್ರಿ ನಾ ಚಪಾತಿ ಸಂಗಟ ಬಿ ಅಷ್ಟು ಟೇಸ್ಟ್ ಬರಲ್ಲ, ರೊಟ್ಟಿ ಸಂಗಟ ಫುಲ್ ನಾ ಏನು ಹೇಳ್ತೀನಿ ಆ ಲೆವೆಲಿಗೆ ಮಸ್ತ್ ಟೇಸ್ಟ್ ಬರ್ತದೆ. ಸೊ ಸ್ವಲ್ಪ ಈ ಥರ ಹಿಂಗೆ ಮ್ಯಾಲೆ ಕೊತ್ತಂಬರಿ ಉದುರಿಸ್ರಿ, ಗಾರ್ನಿಷ್ ಮಾಡ್ರಿ, ಸೂಪರ್. ಅಮ್ಮ ಸ್ಪೂನ್ ಯಾಕಿಟ್ಟು ಸುಮ್ಮನೆ ತೆಗಿ ಬೇಡ. ರೆಡಿ. ವಾವ್, ಕ್ಯೂಟ್ ಕ್ಯೂಟಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ತದಲ್ಲ ಬಕೆಟ್. 130 ಶರಣಬಸಪ್ಪನ ಜಾತ್ರೆ ರೀ, ನಮ್ಮ ಊರ್ ಜಾತ್ರೆಗೆ ತಗೊಂಡಿರೋದ. ಅಪ್ಪನ ಜಾತ್ರೆ ಬಿಡ್ಲಿಲ್ಲ, ಮತ್ತೆ ನಾವು ಒಮ್ಮೆ ಒಟ್ಟ ಇಷ್ಟ ಕೊಡಲಾಗಿರ್ ನನಗೆ. ಬ್ಯಾಡ್ ಬಿಡು ಅಂತ ಹೇಳತ್ತಿರು. ಅಂದ್ರ ಬಿ ಅಂತೂ ಇಂತ ಹೋಗ್ತೀನಿ ನಾನು ಏನ್ ಮಾಡೀನಿ ಅವ್ರಿಗೆ ಹೇಳಾರ್ದೆ ತಗೊಂಡು ಸೀದಾ ಬಿಲ್ ಹತ್ರ ಒಯ್ದಿಟ್ಟಿನ ಜಕ್ಕಸ್ತ ತೊಗೊಂಡ್ರ ಅವಾಗ ಸೀದಾ ಅವ್ರು. ಈಗ ನೆಕ್ಸ್ಟ್ ಏನಮ್ಮ, ಚಲೋ ಕಾಣತ್ತದ. ನೆಕ್ಸ್ಟ್ ಬಿಟ್ಟ ಇದು ಮಸಾಲ ತುಂಬಂಬಿಟ್ಟ ಇದು. ಪಾಪ ನಮ್ಮ ಮಮ್ಮಿ ತಗಸತ್ತಂತ ಹಾಲ್ದಾಗೆ ಹೋಗಿ ಮಾಡ್ತೀವಿ. ನೋಡ್ರಿ ಈಗ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ನೀವು ಅಂತಿರ್ಬೇಕು ಏನು ಹುಚ್ಚಿರ್ಸ ಮಾಡತಾಳಿಕೆ ಅಂತ. ಬಟ್ ಆ ಕುಕ್ಕಿಂಗ್ ಅದೇನು ಇಂಟ್ರೆಸ್ಟ್ ಇರ್ತದಲ್ಲ ಅವರಿಗೆ, ಅದು ಏನೊಂದು ಖುಷಿ. ಈ ಥರ ಎಲ್ಲ ಸಾಮಾನುಗಳೆಲ್ಲ ನೋಡೋಣ ಖುಷಿ ಬೇರೆನೇ ಇರ್ತದೆ. ಆಸ್ಥೆಟಿಕ್ ಅಂತ ಹೇಳ್ತಾರಲ್ಲ, ಆಸ್ಥೆಟಿಕ್ಕಿನ ಹಿಂಗೆ ಏನೋ ಒಂದು ತಿಳ್ಕೊರಿ, ಚಲೋ ಕಾಣತ್ತದಲ್ಲ. ನಂಗೆ ಭಾಳ ಇಷ್ಟ ಬಂದದ ಇದು. ಸೊ ಸಣ್ಣ ಏನೋ ಭಾಳ ಜಲ್ದಿ ಅಟ್ರಾಕ್ಟ್ ಆಗ್ತಾವ ನಂಗೆ. ಇಷ್ಟು ಕ್ಯೂಟಾಗಿ ಅಲ್ಲಿಂದಲೇ ಈಗ ಇದು ಬಿ ಹಸ್ಕಲ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಇದು ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ದೊಡ್ಡದಲ್ಲ ನಂಗೆ ಅದಕ್ಕೆ ಖಾಸ ಅನ್ಸಲ್ಲ, ಇಷ್ಟವೇ ಬರಲ್ಲ. ನೋಡ್ರಿ ಸಣ್ಣದು ಎಷ್ಟು ಕ್ಯೂಟ್ ಕಾಣ್ತದಲ್ಲ, ಹಂಗೆ ಇದು ಬಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ವಾವ್. ಸೊ ಇಲ್ಲಿ ನಾವು ಒಮ್ಮೆ ಹಾಲ್ದಾಗ ಬಂದು ಕೂತಾರ ನೋಡ್ರಿ. ಪಾಪ ದಗಾಸತ್ತಿತ್ತಂತೆಗ ಇಷ್ಟು ದಗಾಸತ್ತದ ನೋಡ್ರಿ. ಹಾಂ, ಈಗ ಇಲ್ಲಿ ಇದೆಲ್ಲ ಮೆಣಸಿನ್ಕಾಯಿ ಎಲ್ಲ ತುಂಬ್ತಾರ ನೋಡ್ರಿ. ಈಗ ಫಸ್ಟ್ ಈ ಥರ ಹಿಂಗೆ ಸೀಳ್ಬೇಕು ನಡು, ಈ ಥರ ಹಿಂಗೆ ಚಾಕುಲಿಂತ ಈ ಥರ ಹಿಂಗೆ ನಡು ಇದು ಮಾಡ್ಬೇಕು, ಸೀಳ್ಬೇಕು. ಆಮೇಲೆ ಎಲ್ಲ ಮಸಾಲ ಏನೇನು ನಾವೇನು ರೆಡಿ ಮಾಡಿದ್ದೇವಲ್ಲ ಅದು ಮಸಾಲ ಏನು ಅದೆಲ್ಲ ಫಿಲ್ ಮಾಡ್ಬೇಕು, ಅದ್ರಾಗ ತುಂಬಬೇಕು. ಫಸ್ಟ್ ಈ ಥರ ಹಿಂಗೆ ಎಲ್ಲ ಕಟ್ ಮಾಡ್ಕೇಸಿಂದ ಇಡ್ರಿ ಹಿಂಗೆ. ಆಮೇಲೆ ಈಸಿ ಆಗ್ತದೆ ತುಂಬಲಕ್ಕೆ. ಇಲ್ಲ ಒಂದೊಂದೊಂದೊಂದು ಅಂದ್ರೆ ಲೇಟ್ ಆಗ್ತದೆ, ಹಂಗೆ ಕೈಗೆ ಬಿ ಖಾರ ಆಗ್ತದಲ್ಲ ಭಾಳ. ಇದಕ್ಕೇನು ಖಾರ ಇರ್ತಾವ? ಅದು ಇದು ಇರಲ್ಲ ಖಾರ, ಏನಂತಾರದು ಮಸಾಲ ಖಾರ ಇದು ಇರಲ್ಲ ಅಂತೀವಿ. ಅದು ಇರ್ತದೆ. ಹಾಂ, ಮತ್ತು ತುಂಬ ಟೈಮಿಗೆ ಖಾರ ಅನ್ನಿಸ್ತದೆ ಮತ್ತು ತುಂಬಲಿ. ಹಾಂ, ಸೊ ಒಂದು ಸ್ವಲ್ಪ ಅದು ಮಸಾಲ ತೊಗೊಂಡ್ಕೇಸಿ ಈ ಥರ ಹಿಂಗೆ ತುಂಬಬೇಕು ನೋಡ್ರಿ. ಇವರೇ ಬಿಡ್ರಿ, ದೊಡ್ಡ ಮೆಣಸಿನ್ಕಾಯಿ ಇರ್ತಾವ ಆರಾಮ್ಸೆ ತುಂಬೋದು, ಸಣ್ಣವೇ ಸ್ವಲ್ಪ ಇದು ಅನ್ನಿಸ್ತದ. ಖಾರ ಇರ್ತಾವು, ಇವು ಖಾರ ಇಲ್ಲ ನೋಡ್ರಿ. ಅದೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ಇವು ಮೆಣಸಿನ್ಕಾಯಿ ಹೆಚ್ಚಿ ಖಾರ ಇರಲ್ಲ, ಟೇಸ್ಟ್ ಭಾಳ. ಟೇಸ್ಟ್ ಇರ್ತದ ಬಟ್ ಖಾರ ಇರಲ್ಲ. ಇದ್ರಲ್ಲಿಂದ ಬಜ್ಜಿ ಬಿ ಮಾಡ್ಬೋದು, ಬಜ್ಜಿ ಬಾರಿ ಆಲೂ ಅದೆಲ್ಲ ಸ್ಟಫಿಂಗ್ ಮಾಡಿ ಅದ್ರದ್ದು ಬಜ್ಜಿ ಬಿ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದ ಅದು ಬಿ. ಇದು ತಂಗಿ ಕೊಡಮ್ಮ, ಇಲ್ಕರ ಅಪ್ಪ ಕೊಡಮ್ಮ. ಯಾಕೆ ನಮ್ಮ ಅಪ್ಪ ಯಾಕೆ ತಂದಿ ಚೋಟ ಇಲ್ಕಿರ ಅವ್ರ ಪಪ್ಪಾಗ ಇದು ಮೆಣಸಿನ್ಕಾಯಿ ಇಲ್ರಿ, ಇವ್ರ ಪಪ್ಪಾಗ ಇಲ್ಕಿರ್ಕಿರ ಸಣ್ಣ ಮಗಳಿಗ್ರಿ. ಇದು ಅವ್ರದ್ದು ಮಕ್ಕಳು ಅದಾರ್ರಿ, ಅವ್ರದ್ದು ಟೆನ್ಷನ್ ಹೇಳ್ಬಾರ್ದು. ನೀವು ನಿಮ್ದು ಡೈಲಿ ಬ್ಲಾಗ್ ಕುಕಿಂಗ್ ಬ್ಲಾಗ್ ಬಗ್ಗೆ ಚುಗ್ಲಿ ಅಬೌಟ್ ಮೈ ಸಣ್ಣ ಮಗಳಂತ ಮತ್ತೆ ಮಗಳೇ ಸತ್ತಸ್ತೀನಿ ತೊಡ್ಯದೆ ನಿಂದು ಸುಮ್ಮನೆ ಸತ್ತಾಸ್ತೀನಿ ನಮ್ಮ ಅದು ಸಣ್ಣದು ಇಲ್ಲ ನಿನ್ ಮೂಗ್ನಾಗ ಇಲ್ಲೇ ಆರಾಮ್ ಬಿಡಿಸ್ ಯಾಕ ದೊಡ್ಡದವಲ್ಲ ಆರಾಮ್ ಬಿಡಿಸ್ತಾನೆ. ಹಲ್ವಾ ಇದು ಮಾಡಿದಿ, ಹಲ್ವಾ ಮಾಡಿದ್ದಲ್ಲ. ಹಾಂ, ನಾಳೆಗೆ ಬಿಡ್ತೀವಿ ಇದ್ರ ಸಂಗತಿ. ಶಾರ್ಟ್ಸ್ ಇವತ್ತು ಒಟ್ಟೆ ಏನು ಒಟ್ಟೆ ಇಡೀನಿ ಬಿಟ್ಟ ಎಷ್ಟು ಆ ಕಡೆ ಎಲ್ಲ ನಾವು ತಿರ್ಗಾಡ್ತೀವಿ ಬಿಟ್ಟ ನಿಮ್ಮತ್ತು ನೀವರು ಮಾಡ್ಬೇಕು ಇಲ್ಬಿಟ್ಟು ನೋಡತ್ತಿದಿಲ್ಲ ನನ್ನ ಬಿ ಪರಿಸ್ಥಿತಿ ಏನು ನಡೆದು.
ನಮ್ಲಿಂದ ನೀವು ಟೆನ್ಷನ್ ಬಿಟ್ಟ ಹಾ ಮತ್ ತಂದೆ ತಾಯಿಲಿಂದ ನೋಡ್ರಿ ಮಕ್ಳಿಗೂ ಇದು ನೋಡ್ರಿ ಏನ್ ಟೆನ್ಷನ್ ಏ ಹೌದಮ್ಮ ನೀ ಮೊದಲು ಹೇಳತ್ತಿ ಬಿಡು ನೀ ಅರ್ಧ ಹೇಳಕ್ಕೆ ಅವ್ರಿಗೆ ಟೆನ್ಷನ್ ಕೊಡ್ತೀನಿ. ಆಯ್ತು ನೋಡ್ಬಿಟ್ಟ ರೆಡಿ ತಾಜರ ಕೈಯ ಕೊಡು ಜರ ಕೈಯ ಜೂಮ್ ತೋರಿಸ್ತೀನಿ ಅವ್ರಿಗೆ. ಇದು ನಮ್ಮಮ್ಮ ಟಮಾಟ ಮೊಗ್ನೆ. ಸೊ ಇವಾಗ ಇಲ್ಲಿ ಪ್ಯಾನ್ದಾಗ ಎಣ್ಣೆ ಹಾಕ್ಲತ್ತಾರ ನಮ್ಮ ಮಮ್ಮಿ. ಎಣ್ಣೆ ತಗೋರಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದೆಲ್ಲ ಮೆಣಸಿನ್ಕಾಯಿ ನೋಡಂಬರ್ರಿ ಏನು ಮಾಡ್ತಾರೆ ಈಗ ನೆಕ್ಸ್ಟ್. ಸೊ ಮಸಾಲ ಅದೆಲ್ಲ ತುಂಬಬೇಕು. ಏನೆಲ್ಲ ಮಸಾಲ ರೆಡಿ ಮಾಡಿದ್ದೇವಲ್ಲ ಮೆಣಸಿನ್ಕಾಯಿ ಅದೆಲ್ಲ ಮಸಾಲ ತುಂಬಿ ನೆಕ್ಸ್ಟ್ ನೋಡ್ರಿಪ್ಪ ಎಣ್ಣೆ ಕಾಯ್ತದೇನ ಕಾಯ್ದು. ಸೊ ಎಣ್ಣೆ ಫಸ್ಟ್ ಕಾಯಿಸಿ ಚಲೋ ಎಣ್ಣೆ ಚಲೋ ಕಾಯ್ದತ್ತಂದ್ರೆ ಮೆಣಸಿನ್ಕಾಯಿ ಚಲೋ ಫ್ರೈ ಆಗ್ತದ. ಸೊ ಎಲ್ಲ ತುಂಬಿದ್ದದು ಎಲ್ಲ ಮೆಣಸಿನ್ಕಾಯಿ ಏನದಲ್ಲ ಈ ಥರ ಹಿಂಗೆ ಎಣ್ಣೆಗೆ ಸ್ವಲ್ಪ ನೋಡ್ಕೆ ಬಿಡ್ರಿ. ಯಾಕಂದ್ರೆ ಎಣ್ಣೆ ಸಿಡೋ ಚಾನ್ಸಸ್ ಇರ್ತದೆ. ಎರಡು ನೋಡಿ ಮಾಡಿ ನೀನು ದೂರ ಸರಿ ಯಾಕಂದ್ರೆ ಪೇಪರ್ ಕಟ್ಟಿಂಗ್ ಎಣ್ಣೆ ನಿಮ್ಮ ಮುಗ್ದಮ್ಮ ಆಯಿತು. ಅದು ಸ್ಲೋ ಇಡ್ರಿ ಗ್ಯಾಸ್. ಸ್ಲೋ ಇಟ್ಕೇಸಿ ಮಾಡಿರಿ, ಫಾಸ್ಟ್ ಇಡ್ಲಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಚಲೋ ಒಳಗೆ ಮಸಾಲ ಭೀ ಬಾಯ್ಲ್ ಆಗಲ್ಲ. ಏನಂತಾರ ಚಲೋ ಬೇಯಲ್ಲ, ಅದು ಫ್ರೈ ಆಗಲ್ಲ. ಆ್ಯಂಡ್ ಇವನ್ ಮೆಣಸಿನ್ಕಾಯಿ ಈ ಥರ ಹಿಂಗೆ ನೀವು ಅಟ್ಟಿ ಪಲ್ಟಿ ಮಾಡ್ತೀರಂದ್ರೆ ಭೀ ಮಾಡಿರಿ. ಈ ಥರ ಹಿಂಗೆ ಕಲಿಸ್ತೀರಿ ಅಂತಂದ್ರೆ ಅದು ಭೀ ಮಾಡಿರಿ. ಎಲ್ಲ ಚಲೋ ಮಸಾಲ ಏನು ಹಾಕಿವಲ್ಲ ಆಮೇಲೆ ಉದುರಿಸಿವಲ್ಲ ಅದೆಲ್ಲ ಚಲೋ ಮಿಕ್ಸ್ ಆಗ್ತದೆ. ಆಲ್ರೆಡಿ ಸಣ್ಣ ಮೆಣಸಿನ್ಕಾಯಿ ನೋಡ್ರಿ ಫ್ರೈ ಆಗ್ಯದ. ಇದು ಮೆಣಸಿನ್ಕಾಯಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತಾವಂತ ನೋಡ್ರಿ. ಟ್ರೈ ಮಾಡಿರಿ ಒಂದ್ಸಲ, ಮಾಡಿರ್ತೀರಿ. ಆಲ್ಮೋಸ್ಟ್ ಇದು ಎಲ್ಲ ಕಡೆ ಮಾರ್ಕೆಟ್ದಾಗ ಸಿಗ್ತವೆ. ಈ ಥರ ಹಿಂಗೆ ಮಸಾಲದೆಲ್ಲ ತುಂಬ ಹಾಕಿಸಿ ಮಾಡಿರಿ. ಇದು ಮೆಣಸಿನ್ಕಾಯಿ ಖಾರ ಇರಲ್ಲ ಬಟ್ ಟೇಸ್ಟ್ ಕೊಡ್ತದ. ಸೈಡ್ ಡಿಶ್ ಗತ್ಲೆ ಸೈಡ್ ಡಿಶ್ ಗತ್ಲೆ ಟೇಸ್ಟ್ ಅಂದ್ರೆ ಭಾರಿ ಕೊಡ್ತದ. ನೀವು ಅವಾಗ ಹೋಗಿ ಮಾಡ್ಕೊಂಡು ತಿನ್ಬೋದು. ಇದು ಏನಾದ್ರೆ ಪಲ್ಯ ಅದು ಇದ್ದಿದ್ದಿಲ್ಲ ಅಂತಂದಾಗ ಹಾಂ ಹೌದು. ಸೊ ಬಾಯಿಗೆ ರುಚಿ ಕೊಡ್ತದೆ. ಸೊ ಅವಾಗ ಒಂದೊಂದ್ಸಲ ಬಾಯಿ ಭೀ ಕೆಟ್ಟಿರ್ತದಲ್ಲ, ಹಂಗೆ ಆರಾಮ್ ಭೀ ಇರಲ್ಲ. ಹಾಂ ಜ್ವರ ಬಂದಾಗ ಮತ್ತು ಏನು ಭೀ ತಿನ್ಲಕ್ಕೆ ಒಲ್ಲ ಅನ್ನಿಸ್ತಲ್ಲ, ಅವಾಗ ಈ ಥರ ಹಿಂಗೆ ಮಾಡ್ಕೊಂಡು ಹಾಂ ಪುಂಡಿ ಪಲ್ಯದಾಗ ಪೂರ ಏವನ್ಬಿಟ್ಟ ಇದು. ಸೊ ಪರ್ಫೆಕ್ಟ್ ಏನಾಗುತ್ತೆ. ಪರ್ಫೆಕ್ಟ್ ಇದೆ ಪುಂಡಿ ಪಲ್ಯ ತಿನ್ನೋದು. ಸೊ ಪುಂಡಿ ಪಲ್ಯ ಅದು ಮಾಡಿದಾಗ ಭೀ ನೋಡ್ರಿ ಅವಾಗ ಭೀ ಈ ಥರ ಹಿಂಗೆ ಮಾಡ್ಕೊಂಡು ತಿಂದ್ರೆ ಸೈಡ್ ಡಿಶ್ ಜೊತೆ ತಿನ್ನಿರಿ. ಚಲೋ ಕಾಂಬಿನೇಷನ್. ಇಲ್ಲ ತೃಪ್ತಿ ಒಳ್ಳೆ ಊಟ ಬಟ್ಟ ಮಟನ್ ಊಟ ಅದು ಊಟ ಇದು ಊಟ ಬಟ್ಟ ಇಂಥವು ತರಕಾರಿ ರಿಸಿನು ಇಂಥವೆಲ್ಲ ಇಲ್ಲ ಒಳ್ಳೆ ಊಟ. ಮಟನ್ 800 ರೂಪಾಯಿ ಕೆಜಿ ಮಟನ್. ಮನುಷ್ಯ ಇಂಥವೆಲ್ಲ ಈಗ ಜರ ಗರ್ಮಿದಾಗ ಒಂದು ಅನ್ಸುತ್ತಿಲ್ಲ ಮಟನ್ ಗಿಟನ್ನು. ನೀ ರೇಟ್ ಯಾಕೆ ಹೇಳ್ದಿ ನನಗೆ ಗೊತ್ತಾಗಲಿಲ್ಲ. ಮಟನ್ ಮಟನ್ ರೇಟ್ ಹೇಳ್ದಿ ಇಷ್ಟ ಅದಂತ. 800 ರೂಪಾಯಿ ಕೆಜಿ ಅದ ಮಟನ್. ಅಂದ್ರೆ ಭೀ ನಾವು ಮಟನ್ನೇ ತಿಂತೀವಿ ನೋಡ್ರಪ್ಪ. ನಮ್ಮ ಮನೆ ಹೆಚ್ಚಿಗೆ ನಾವು ಚಿಕನ್ ತಿನ್ನಲ್ಲ. ತಿನ್ಬೇಕಿತ್ತು ಅಂದ್ರೆ ನಮ್ಮಪ್ಪ ನನ್ನ ಸಲಕ ಹೊರಗ್ಲಿಂತ ತೊಗೊಂಡು ಬರ್ತಾರೆ. ನನ್ನ ಸಲಕ ನಮ್ಮ ಅಂದ್ರೆ ಅವ್ರ ಸಲಕ ನಿನ್ನೆ ತೊಗೊಂಡು ಬಂದಾರ. ತಿಂತಿದ್ದೆ ಒಂದು ಸ್ವಲ್ಪ ತಿಂದೀನಿ. ಯಾಕಂದ್ರೆ ನಿನ್ನೆ ಬಜ್ಜಿ ಮತ್ತು ಸಮೋಸ ಭೀ ತರಿಸಿದ್ದೆ. ಅದಕ್ಕಂತ ನನಗೆ ಹೋಲಿಲ್ಲ. ಮಲ್ಕೊಂಡು ಕೇಸಿ ಎದ್ದಿದ್ದೆ. ಅವಾಗ ಮಲ್ಕೊಂಡು ಎದ್ದಾಗ್ರೆ ಊಟನೇ ಹೋಗಲ್ಲ ನಂಗೆ. ಫಸ್ಟ್ ಆಫ್ ಆಲ್ ಅಮ್ಮ ಚಮಚಲೇ ಯೂಸ್ ಮಾಡು. ಅದ್ರಾಗ ಇಲ್ರಿ ಈಗ ಮೀನಾ ಇಲ್ರಿ ಸ್ವಲ್ಪ ಹೀಟ್ ರೀ. ಹಾಂ ಇಲ್ಲ ಹೆಲ್ತಿಗೆ ಮೀನನೇ ಚಲೋ ರೀ. ಅಂದ್ರೆ ಜರ ಹೀಟ್ ರೀ ಈಗ. ಸೊ ಬ್ಯಾಸ್ಗಿಗೆ ತಿನ್ಬಾರ್ದು ನೋಡ್ರಿ ಮೀನ. ಅವಾಯ್ಡ್ ಮಾಡ್ಬೇಕು. ತಿನ್ಬೋದು ಬಟ್ ಹೆಚ್ಚಿಗೆ ಏನಲ್ಲ. ಅದೇ ಚಲೋ ರೀ, ಮೀನನೇ ಚಲೋ ತಿನ್ನಕ. ಸೊ ಅಲ್ಟಿ ಪಟ್ಟಿ ಎಲ್ಲ ಮಾಡ್ರಿ ಈ ಥರ ಹಿಂಗೆ. ಸ್ಮೆಲ್ ನೋಡ್ರಿ ಅದು ಮಸಾಲದೆಲ್ಲ ಸ್ಮೆಲ್ ಚಲೋ ಹೊಂಟದ. ಫ್ರೈ ಚಲೋ ಆಗ್ಯದ. ಅದು ಎಣ್ಣೆ ಫುಲ್ ಶ್ರಿಂಕ್ ಅಂದ್ರೆ ಏನಂತಾರೆ ಮೆತ್ತಗೆ ಹಾಕಿಸಿಂದ ಹಿಂಗೆ ಇದು ಆಗ್ಬಿಡ್ತದೆ. ಅದು ಇವೇನು ಸ್ಟಾರ್ಟಿಂಗ್ ಹೆಂಗೆ ಪೂರ್ತಿ ಹಿಂಗೆ ದಪ್ಪ ಏನು ಇರ್ತಾವಲ್ಲ ಫ್ರೈ ಮಾಡ್ದಾಗಿಲ್ಲ ನೋಡ್ರಿ. ಆಮೇಲೆ ನೋಡ್ರಿ ಫುಲ್ ಶ್ರಿಂಕ್ ಆಗಿರ್ತಾವೆ. ಎಲ್ಲ ಪೂರ್ತಿ ಹಿಂಗೆ ಮುದ್ದೆ ಆಗಿರ್ತಾವೆ, ಮೆತ್ತಗೆ ಬೀಳ್ತಾವೆ. ಇವೇ ಉಳ್ಳಾಗಡ್ಡಿ ಹಾಕ್ಲತ್ತಾರ ನೋಡ್ರಿ ನಮ್ಮ ಮಮ್ಮಿ ನೆಕ್ಸ್ಟ್. ಸೊ ಈ ಥರ ಹಿಂಗೆಲ್ಲ ಇವೆಲ್ಲ ಹಾಕೋದ್ರಿಂದ ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಬೋದು. ಹಾಂ ಸೊ ಅಷ್ಟೇ. ಮೆಣಸಿನ್ಕಾಯಿ ಬರೀ ಫ್ರೈ ಮಾಡ್ಕೊಂಬೋದಲ್ಲ, ಈ ಥರ ಹಿಂಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ರಿ. ಇನ್ನೂ ಇಷ್ಟು ಬಾಯಿಗೆ ರುಚಿ ಕೊಡ್ತದ. ನೆಕ್ಸ್ಟ್ ಟೈಮ್ ನೀವು ಮಾಡ್ಕೊಂಡು ಕೇಸಿ ಮತ್ತೆ ತಿನ್ಬೇಕಪ್ಪ ಅಂತ ಅನಿಸ್ತು. ಡೈಲಿ ತಿನ್ಬೇಕಂತ ಕೇಸಿ ಅನಿಸ್ತು. ಮತ್ತು ಅವಾಗ ಯಾರ್ಯಾರು ಮನೆಗೆ ಭೀ ಬಂದರು ಮಾಡಿದ್ರು ಅಂತಂದ್ರೆ ಈ ಥರ ಹಿಂಗೆ ಸ್ಪೆಷಲ್ ಮಾಡಿ ಕೊಡ್ಬೋದು ಅವ್ರಿಗೆ. ಮತ್ತು ಮ್ಯಾಲ ಒಂದು ಸ್ವಲ್ಪ ಇದ್ರಿಸ್ತೀನಿ.
ಸೊ ಇನ್ನೊಂದು ಸ್ವಲ್ಪ ಮೇಲೆ ಮಸಾಲ ಖಾರ ಉದುರ್ಸ್ಲತ್ತಾರ ಅವನು. ಅಲ್ಲ ಅವಾಗೆ ಹುಣ್ಸಿನ್ಕಾಯಿ ನೆನೆ ಹಾಕಿದ್ರು ಅವರು, ಇದ್ರ ಸಲಿಗೆ ಅನ್ನಿಸ್ತಲ್ಲ ಮಮ್ಮಿ. ಸೊ ಇದ್ರ ಸಲಿಗೆ ಮಮ್ಮಿ ಹುಣ್ಸಿನ್ಕಾಯಿ ಬಿ ನೆನೆ ಇಟ್ಟಿದ್ರು, ಅದು ಚಲೋ ಹಿಂಡ್ಲತ್ತಾರ. ಅದು ಬಿ ರಸ ಹಾಕಬೇಕು. ಸೊ ಹುಳಿ ಹುಳಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತದ ಇದು. ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಇದು ರೆಸಿಪಿ. ಸೊ ಮಸ್ತ್ ಅಂದ್ರೆ ಮಸ್ಟ್ ಟ್ರೈ ಮಾಡಲೇಬೇಕು. ಅದೇ ಅಂದ್ರೆ ಭಾರಿ ಅದಕ್ಕೆ ಸ್ಮೆಲ್ಲಿಂತ ನೋಡ್ರಿ ನಂಗೆ ಕಂಟ್ರೋಲ್ ಆಗಲ್ಲ. ವಾವ್, ಸಾರು ಬಿಡು, ಹುಳಿ ಭಾಳ ಆಗ್ತದೆ ಮತ್ತು ಸ್ವಲ್ಪ ಇರ್ಲಕ್ಕ. ವಾವ್. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೇಸಿ ನೀವು ಮಾಡ್ಕೇಸಿ ತಿಂದು ನೋಡ್ರಿ, ಬಾಯಿಗೆ ಒಂದು ಪರ್ಫೆಕ್ಟ್ ಮಸ್ತ್ ಟೇಸ್ಟ್ ಕೊಟ್ಟಿರ್ತದ. ಎಲ್ಲ ಟ್ರೈ ಮಾಡ್ಕೇಸಿ ಕಮೆಂಟ್ ಹಾಕಿ ಹೇಳ್ರಿ ನಮಗೆ. ಕಮೆಂಟ್ ಹಾಕಿ ಹೆಂಗೆ ಅಂತ. ನಾವೆಲ್ಲ ಏನೇನು ರೆಸಿಪಿ ಮಾಡ್ತೀವಲ್ಲ ಟ್ರೈ ಮಾಡ್ಕೇಸಿ ಬೇಕಾದ್ರೆ ನೀವು ನನಗೆ ಇನ್ಸ್ಟಾಗ್ರಾಮ್ದಾಗ ಬಿ ಕಳಿಸ್ಬೋದು. ನಾನು ನಿಮಗದು ಸ್ಟೋರಿದಾಗ ಮೆನ್ಷನ್ ಮಾಡ್ತೀನಂತ, ಟ್ಯಾಗ್ ಬಿ ಮಾಡ್ತೀನಿ ನಾನು ನಿಮ್ಮ ಹೆಸರ್ಲಿಂತ. ಸೊ ಯಾರೆಲ್ಲ ಏನೆಲ್ಲ ರೆಸಿಪೀಸ್ ನಾವು ಮಾಡೋದ್ಲಿಂತ ನೀವು ಯೂಟ್ಯೂಬ್ದಾಗೆ ಮಾಡಿರಿ, ಇಲ್ಲಾಂದ್ರೆ ಇನ್ಸ್ಟಾದಾಗೆ ಮಾಡಿರಿ, ಯಾವುದೇ ರೆಸಿಪಿ ನಮ್ದು ಮಾಡ್ತೀರಂತ ಒಂದ್ಸಲ ಟ್ರೈ ಮಾಡಿರಿ. ಟ್ರೈ ಮಾಡಿ ಏನು ಮಾಡಿರಿ, ಇನ್ಸ್ಟಾಗ್ರಾಮ್ದಾಗ ನನ್ನ ID ಚೈತ್ರ ಕಲಾಲ್ 2 ಅಂತದ. ಓಕೆ, ಸೊ ಅದ್ರದಾಗ ನನಗೆ ಮೆಸೇಜ್ ಫೋಟೋ ಹಾಕ್ರಿ, ಫೋಟೋ ಜೊತೆ ಹಾಕ್ರಿ, ನಾನು ನನ್ನ ಸ್ಟೋರಿದಾಗ ಮೆನ್ಷನ್ ಮಾಡ್ತೀನಂತ ನಾನು. ವಾವ್, ಚಪಾತಿ ಜೊತೆ ನಾ ಏನು ಹೇಳಿದ್ರು, ಚಪಾತಿ ರೊಟ್ಟಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಇದು ಇದು ನೋಡ್ರಿ ಮಸ್ತ್ ಕಾಣತ್ತದ. ವಾವ್, ಇಲ್ಲಿ ಬಂತು ನೋಡ್ರಿ. ಈಗ ನೆಕ್ಸ್ಟ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಹಿಂಡಿ. ಸೊ ಇದು ಒಂದು ಮ್ಯಾಲೆ ಉದ್ದರ್ಸಿ ಬಿಡ್ರಿ, ಮುಗ್ದೆ ಹೋಯ್ತು ನೋಡ್ರಿ ಕಂಪ್ಲೀಟ್ ಡಿಶ್ ಆಯ್ತು ನೋಡ್ರಿ. ಇದು ಬಿ ರೆಡಿ ಆಯಿತು. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತದ. ಎಲ್ಲ ನಮ್ಮಿ ಉಳ್ಳಾಗಡ್ಡಿ, ಶೇಂಗಾ ಹಿಂಡಿ, ಮತ್ತೇನಂತಾರಪ್ಪ ಎಲ್ಲ ಮಸಾಲದ ಎಲ್ಲ ತುಂಬಿಕೆಸಿ ಮಾಡ್ಯಾರೋಡು. ಅದ್ರ ಸ್ಮೆಲ್ ಘಮ ಘಮ ಅಂತ ಹೊಂಟದ, ಟೇಸ್ಟರೇ ಮಸ್ತಾಗಿರ್ತದ. ಸೊ ಚಲೋ ಅಲ್ಟಾ ಪಲ್ಟಿ ಮಾಡಿ ಈ ಥರ ಮತ್ತೆ ಮಿಕ್ಸ್ ಮಾಡ್ಕೊರಿ. ಯಾಕೆ ಎಲ್ಲ ಮಸಾಲದೆಲ್ಲ ಮಿಕ್ಸ್ ಆಗಬೇಕಲ್ಲ, ಚಲೋ ಮೆಣಸಿನ್ಕಾಯಿ ಅದೆಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಸೊ ಈ ಥರ ಚಲೋ ಕಲಿಸ್ಕೋಬೇಕು. ವಾವ್, ಚಮಚ ಬಿ ಯೂಸ್ ಮಾಡಲ್ಲ ನೋಡ್ರಿ. ಈಗ ನಮ್ಮ ಮಮ್ಮಿ ಅವರಿಗೆ ಥಂಬ್ನೇಲ್ ಸಲಕ್ಕೆ ನೋಡ್ರಿ ಅವ್ರು ಇಟ್ಟೆಲ್ಲ ಮಾಡೋದು. ಮತ್ತೆ ಏನು ಮಾಡೋದು, ಮಮ್ಮಿ ಇಷ್ಟೆಲ್ಲ ಮೆಹನತ್ ಮಾಡ್ತಾರೆ, ಅದ್ರ ಸಲಕ್ಕೆ ಅಂತಾರೆ ಒಂದು ಲೈಕ್ ಹಾಕ್ರಿ. ನಾವು ಮಮ್ಮಿ ಇಷ್ಟು ಮೆಹನತ್ ಮಾಡಿದ್ರಿ, ನನ್ನ ಸಲಕ್ಕೆ ಇರ್ಲಿಕ್ಕಿಲ್ಲ, ಮಮ್ಮಿ ಸಲಕ್ಕೆ ಹಾಕ್ರಿ. ಜಾನ್ ಚಟ್ನಿ ರೆಡಿ ಆಯಿತು. ಮತ್ತು ಚಟ್ನಿ ರೆಡಿ, ಮತ್ತೆ ಮೆಣಸಿನ್ಕಾಯಿ ಫ್ರೈ. ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಅದು ಎಲ್ಲ ಜರ ಆ್ಯಡ್ ಮಾಡಿ, ಶೇಂಗಾ ಆ್ಯಡ್ ಮಾಡಿ ಕಿಸಿಂದು ಸ್ವಲ್ಪ ಹುಣ್ಸಿನ್ಕಾಯಿ ಹುಳಿ ಹಾಕಿರಿ ಮಾಡಿ ನೋಡ್ರಿ, ಫಸ್ಟ್ ಕ್ಲಾಸ್ ಆಗ್ತದೆ ನೋಡ್ರಿ. ಒಂದ್ಸತಿ ಟ್ರೈ ಮಾಡ್ರಿ ನೀವು. ಕಮೆಂಟ್ ಹಾಕ್ರಿ. ಆಯ್ತು, ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಂತ. ಇನ್ನೊಂದ್ಸಲ ನಮ್ಮಿ ಚಟ್ನಿ ತೋರಿಸ್ತಾರಂತ ನೋಡ್ರಿ. ಭಾರಿ ಕಾಣಿಸ್ತೇನೆ ಅಲ್ಲಿ, ಟೇಸ್ಟ್ ಬಿ ಚಲೋ ಆಗಿರ್ತದೆ ಎರಡು. ಮಸ್ತ್ ವಾಸನೆ, ಸ್ಮೆಲ್ ಪಕ್ಕೋಟ. ಸೊ ಆಯ್ತು, ಎಂಡ್ ಮಾಡ ಮಮ್ಮಿ. ಓಕೆ ಮೇಡಮ್. ಸೊ ಇದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಂತ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ, ಹಂಗೆ ವಿಡಿಯೋಸ್ ಅದೆಲ್ಲ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡ್ತಾ ಬನ್ನಿರಿ. ಸ್ಟಾರ್ಟಿಂಗ್ಲಿಂತ ಯಾರೆಲ್ಲ ವಿಡಿಯೋಸ್ ನೋಡ್ಕೊತಾ ಹೊಂಟಿರಿ ಹಿಂಗೆ ನನ್ನ ವಿಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡಿರಿ. ಮುಂದಿನ ಬ್ಲಾಗ್ದಾಗ ಲೈಕ್ ಮಾಡಿರಿ, ಪ್ಲೀಸ್ 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 ಲೈಕ್ ಮಾಡಿರಿ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್, ಶುಭರಾತ್ರಿ, ಗುಡ್ ನೈಟ್. ಗುಡ್ ನೈಟ್.